ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಿ ನಿನ್ನ ಸ್ನೇಹಿತ ರಾಜೇಶ್. ಡೇಟ್ ನೋಡಿ ಸರ್. ಇದು ರಾಜೇಶ್ ಸಾಯೋ ಹಿಂದಿನ ದಿನದ ಡೇಟು. ಹೌದು. ಅಂದ್ರೆ ರಾಜೇಶ್ ಸತ್ತಿದ್ದು ನಾರ್ಮಲ್ ಆಕ್ಸಿಡೆಂಟ್ ಇಂತಲ್ಲ, ಪ್ರೀ ಪ್ಲಾನ್ ಮರ್ಡರ್. ಹೌದು. ಛೇ, ಎಂಥ ಕೆಲಸ ಆಗೋಯ್ತು. ಈ ಲೆಟರ್ ಮೊದಲೇ ನನ್ನ ಕೈಗೆ ಸಿಕ್ಕಿದ್ರೆ ನಾನು ರಾಜೇಶ್ ಲೈಫ್ ಅನ್ನ ಕಾಪಾಡ್ತಿದ್ದೆ. ಸಾಕ್ ಸುಮ್ನೆ ಇರಿ. ಇದೇ ತರ ಲೆಟರ್ನ ನಮ್ಮಪ್ಪ ನಿಮ್ಗೂ ಬರ್ದಿದ್ರು. ಅದು 5 ವರ್ಷದಿಂದ ನಿಮ್ ಹತ್ರನೇ ಇದೆ. ಕಾವೇರಿ, ಏನ್ ಹೇಳ್ತಾ ಇದ್ಯಾ? ತಗೊಳ್ಳಿ ನೋಡಿ. ಐದು ವರ್ಷದಿಂದ ಈ ಫೈಲ್ ಒಳಗಡೆ ಇರೋ ಈ ಲೆಟರು ನಿಮ್ ಹತ್ರನೇ ಇದೆ. ಅದನ್ನ ನೀವ್ ನೋಡೇ ಇಲ್ವಾ? ಅಥವಾ ನೋಡಿದ್ರು ನೋಡ್ದೇನೆ ಇರೋ ತರ ಸುಮ್ನೆ ಇದ್ದೀರಾ? ಕಾವೇರಿ, ನಾನು ಈ ಲೆಟರ್ನ ನೋಡೇ ಇಲ್ಲ. ನೋಡಿದ್ದಿದ್ರೆ ಈಗ ಕತೆನೇ ಬೇರೆ ಆಗಿರ್ತಿತ್ತು. ರಾಜೇಶ್ ಒಂದು ಫೈಲ್ನ ಫೈನಲ್ ಮಾಡಿ ಕೊಟ್ರೆ ನಾನು ಯಾವತ್ತೂ ಅದನ್ನ ಕ್ರಾಸ್ ಚೆಕ್ ಮಾಡದೆ ಸೈನ್ ಮಾಡಿ ಕೊಡ್ತಿದ್ದೆ. ಯಾಕಂದ್ರೆ ನನಗೆ ಅವನ ಮೇಲಿರುವಂತ ನಂಬಿಕೆಯಿಂದ. ರಾಜೇಶ್ ಸತ್ತ ಹಿಂದಿನ ದಿನ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ ಅಂತ ಈ ಫೈಲ್ ತಂದು ನನಗೆ ಕೊಟ್ಟ. ಆದ್ರೆ ಅವನಿಗೆ ಆಕ್ಸಿಡೆಂಟ್ ಆದ ಡಿಸ್ಟರ್ಬೆನ್ಸ್ ಇಂದ ನಾನು ಈ ಫೈಲನ್ನು ನೋಡೇ ಇಲ್ಲ. ನಿಜ ಹೇಳ್ತಾ ಇದ್ದೀರಾ? ನಿಜ ಕಾವೇರಿ. ನಿನ್ನನ್ನು ನಂಬಿಸೋದಕ್ಕೆ ಯಾವ ದೇವರ ಮೇಲೆ ಆಣೆ ಮಾಡಬೇಕು ಅಂತ ಹೇಳು. ನಿನ್ನೆ ತನಕ ರಾಜೇಶ್ ಆಕ್ಸಿಡೆಂಟು ನಾರ್ಮಲ್ ಇಲ್ಲ ಮರ್ಡರ್ ಅಂತ ಗೊಂದಲ ಇತ್ತು. ಆದ್ರೆ ಇವತ್ತು ಮರ್ಡರ್ ಅಂತ ಕನ್ಫರ್ಮ್ ಆಯ್ತು. ಈ ಲೆಟರ್ ಅಲ್ಲಿ ಬರ್ದಿರೋ ಹಾಗೆ ರಾಜೇಶ್ ಅನುಮಾನ ಪಡೋ ಶತ್ರು ನಮ್ಮಲ್ಲೇ ಯಾರೋ ಇದ್ದಾರೆ. ಅವ್ರು ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿಬೇಕು. ಕಂಡು ಹಿಡಿತೀನಿ. ಈ ವಿಚಾರನ ಯಾರೇ ಬಿಟ್ರೋ ನಾನು ಬಿಡೋ ಮಾತೇ ಇಲ್ಲ. ನನ್ನ ಗೆಳೆಯನ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ನನ್ನ ಹೋರಾಟ, ನನ್ನ ಗುರಿನೂ ಅದೇ ಸರ್. ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿರ್ಲಿ, ಅವ್ರನ್ನ ಬಿಡೋ ಮಾತೇ ಇಲ್ಲ ಸರ್. ಆಕ್ಸಿಡೆಂಟ್ ನಡೆಯೋ ವಾರದ ಹಿಂದೆ ಅನುಮಾನ ಪಡೋ ತರ ಏನಾದ್ರೂ ನಡೆದಿದ್ಯಾ? ಇಲ್ಲ ಕಾವೇರಿ, ಆ ರೀತಿ ಅನುಮಾನ ಪಡೋ ತರ ಏನೂ ನಡೆದಿಲ್ಲ. ರಾಜೇಶ್ ಲೆಟರಲ್ಲಿ ಬರ್ದಿರೋ ಹಾಗೆ ಯಾವ ಸಂಚು ನನ್ನ ಕಣ್ಮುಂದೆ ನಡೆದಿಲ್ಲ. ರಾಜೇಶ್ಗೆ ಯಾವುದೋ ಬಲವಾದ ಸತ್ಯ ಗೊತ್ತಾಗಿದೆ. ಆ ಕಾರಣಕ್ಕೆ ಆಕ್ಸಿಡೆಂಟ್ ಮಾಡಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಆಕ್ಸಿಡೆಂಟ್ ದಿನ ಏನಾಯ್ತು ಅಂತ ನಿಮ್ಗೆ ನೆನ್ಪಿದ್ಯಾ ಸರ್? 12 ಗಂಟೆಗೆ ಪಾರ್ಕ್ ಹತ್ರ ನಿಮ್ಮನ್ನ ಮೀಟ್ ಮಾಡ್ಬೇಕಾಗಿದ್ದವರು ಎಸ್ಟೇಟ್ ಹತ್ರ ಯಾಕೆ ಹೋದ್ರು? ಅದ್ ನನಗೆ ಗೊತ್ತಿಲ್ಲ ಕಾವೇರಿ. ಅವತ್ತು ನನಗೆ ಅರ್ಜೆಂಟಾಗಿ ಒಂದು ಮೀಟಿಂಗ್ ಹೋಗ್ಬೇಕಾಗಿತ್ತು. ನಾನು ಅಲ್ಲಿಗೆ ಹೋದೆ. ಆಮೇಲೆ ಅಲ್ಲಿ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ. ಆ ಮೀಟಿಂಗ್ ಮಧ್ಯದಲ್ಲಿ ನನಗೆ ರಾಜೇಶ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಕಾಲ್ ಬಂತು. ನಾನು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದೆ. ಅಷ್ಟೇ ನನಗೆ ಗೊತ್ತಿರೋದು. ಕಾವೇರಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಸರ್. ನನ್ನ ಅನುಮಾನದ ಪ್ರಕಾರ ಶತ್ರು ಅವಾಗ ಆಫೀಸಲ್ಲೇ ಇದ್ದ ಅನ್ಸತ್ತೆ. ಅಪ್ಪ ಆಫೀಸಿಂದ ಹೊರಟಿದ್ದನ್ನ ನೋಡಿದ ಮೇಲೆನೆ ಆಕ್ಸಿಡೆಂಟ್ ಮಾಡಿಸಿದಾನೆ. ಯಾರಿರ್ಬೋದು ಕಾವೇರಿ? ಯಾರು ಬೇಕಾದ್ರೂ ಆಗಿರ್ಬೋದು ಸರ್. ಕಂಪನಿನಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್, ಪಾರ್ಟ್ನರ್ಸ್, ಶೇರ್ ಹೋಲ್ಡರ್ಸ್ ಅಥವಾ ಮನೆಯವರೇ ಆಗಿರ್ಬೋದು. ಎಲ್ರನ್ನೂ ಒಟ್ಟಿಗೆ ಲೆಕ್ಕ ಹಾಕಿದ್ರೆ ಸುಮಾರು 5,000 ಜನ ಇದ್ದಾರೆ. ಆದ್ರೆ ಯಾರು ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಹೇಗೆ ಸರ್ ಕಂಡು ಹಿಡಿಯೋದು? ಅವರು ಯಾರೇ ಆಗಿರ್ಲಿ ಕಾವೇರಿ,
ಎಲ್ಲೇ ಅಡ್ಕೊಂಡು ಕೂತಿರ್ಲಿ, ಸತ್ಯನ ಕಂಡುಹಿಡಿದು ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಕೊಡಿಸೋದನ್ನ ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ.